ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವತ್ತಿನ ಒಂದು ವಾಕ್ಯ ಭಾಗದಲ್ಲಿ ನೋಡುವಾಗ ಯೆಹೋಶುವ ಪುಸ್ತಕ 6ನೇ ಅಧ್ಯಾಯ 1-7 ವಚನ ಮತ್ತು 12, 13 ಮತ್ತು 15, 20ರಲ್ಲಿ ಇಲ್ಲಿ ಒಂದು ವಿಶೇಷವಾದಂತ ಒಂದು ವಾಕ್ಯದ ಭಾಗದಲ್ಲಿ ನಾವು ನೋಡುವಾಗ ಇಸ್ರೇಲರಿಗೆ ದೇವರು ಒಂದು ಯೆರಿಕೋ ಒಂದು ಕೋಟೆಯನ್ನ ಅಥವಾ ಯೆರಿಕೋವನ್ನ ಅವರ ಸ್ವಾಧೀನ ಪಡಿಸಿಕೊಂಡಿದ್ದು ಎಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕಿಂತ ಮೊದಲಾಗಿ ನಾವು ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಒಬ್ಬ ಮಿಷನರಿ ಬಗ್ಗೆ ನಾವು ಕಲೀಲಿಕ್ಕಿದೆ. ಅಂದ್ರೆ ಒಬ್ಬ ಸಭಾಪಾಲಕರ ಕುರಿತಾಗಿ ಅವರ ಯಾವ ರೀತಿ ಬೇರೆ ದೇಶದಿಂದ ಈ ಒಂದು ಭಾರತ ದೇಶಕ್ಕೆ ಬಂದು ಸೇವೆಯನ್ನ ಸಲ್ಲಿಸಿದ್ರು ಎಂಬುದಾಗಿ ಕೂಡ ನಾವು ಕಲೀಲಿಕ್ಕಿದ್ದೇವೆ. ವಿಶೇಷವಾಗಿ ಇವರ ಹೆಸರು ಬಂದು ಬಾರ್ತಲೋಮಸ್ ಜಿಗನ್ ಬಾಲ್ಗ ಎಂಬುದಾಗಿ. ಇವರು ನಾವು ನೋಡುವಂತ ಸಂದರ್ಭದಲ್ಲಿ ಬಾರ್ತಲೋ ಜಿಗನ್ ಬಾಲ್ಗ ಎಂಬ ಒಂದು ವ್ಯಕ್ತಿ ವಿಶೇಷವಾಗಿ ಜರ್ಮನಿ ದೇಶದಲ್ಲಿ ಇವರ ಜನನವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಇವರು 1682ರಲ್ಲಿ ಇವರ ಒಂದು ಜನನ ಮತ್ತು ಇವರ ತಂದೆ ಒಬ್ಬ ರೈತನಾಗಿದ್ದೆಂಬುದಾಗಿ ನಾವು ಒಂದು ಇತಿಹಾಸದಲ್ಲಿ ನೋಡ್ತೇವೆ. ಮತ್ತು ರೈತ ಮತ್ತು ಎರಡನೇದಾಗಿ ಇವರ ವ್ಯಾಪಾರ ಕೂಡ ಅವರ ಮಾಡುವಂತವ್ರು ಆಗಿದ್ರು. ವಿಶೇಷವಾಗಿ ಇವರು ಒಂದು ಕ್ರೈಸ್ತ ಕುಟುಂಬದಲ್ಲಿ ಜನಿಸಿದಂತ ಒಬ್ಬ ಸಭಾಪಾಲಕರಾಗಿದ್ರು. ಇವರು ವಿಶೇಷವಾಗಿ ಬಾರ್ತಲೋಮಸ್ ಅವರು 10 ವರ್ಷವರ ಇರುವಾಗಲೇ ಇವರ ತಾಯಿ ತೀರಿ ಹೋದ್ಲೆಂಬುದಾಗಿ ನೋಡ್ತೇವೆ. ಬಾರ್ತಲೋಮಸ್ ಅವರಿಗೆ 10 ವರ್ಷ ಇರುವಾಗಲೇ ಇವರ ತಾಯಿ ತೀರ್ಕೊಂಡು ಹೋದ್ರು. ಮತ್ತೆ 12 ವರ್ಷವಾದಾಗ ಇವರ ತಂದೆ ಕೂಡ ಇವ್ರನ್ನ ಬಿಟ್ಟು ಹೋದ್ರು ಎಂಬುದಾಗಿ ನೋಡುತ್ತೇವೆ. ಇವರ ತಾಯಿ ಅವ್ರ ಮಕ್ಕಳಿಗೊಂದು ಮಾತು ಹೇಳಿದ್ಲಂತೆ, ಅದು ಬಹಳ ಇಷ್ಟವಾದಂತ ಮಾತು. ನನ್ನ ಮಕ್ಕಳೇ, ಇವರು ಕ್ರೈಸ್ತ ಕುಟುಂಬದ ಆಗಿದ ಕಾರಣ ಇವರ ಒಂದು ತಾಯಿ ಯಾವಾಗಲೂ ಭಯಭಕ್ತಿ ಉಳ್ಳಂತ ಒಂದು ಸ್ತ್ರೀಯಾಗಿ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡುದು, ಬೈಬಲ್ ಅನ್ನ ಅಂದ್ರೆ ಧ್ಯಾನ ಮಾಡುವುದು, ಮಕ್ಕಳಿಗೆ ಕಲಿಸುವುದು ಬಹಳ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಕಲಿಸಲಿ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಅವರ ತಾಯಿ ಅವಾಗ ಮರಣದ ಅವಸ್ಥೆಯಲ್ಲಿ ಇರುವಾಗಲೂ, ಇನ್ನೂ ಮರಣ ಹೊಂದಿಲ್ಲ, ಅದಕ್ಕಿಂತ ಮುಂಚೆ ಅವರ ತಾಯಿ ತಮ್ಮ ಮಕ್ಕಳಿಗೆ ಹೇಳ್ತಿದ್ಲಂತ, ನನ್ನ ಪ್ರೀತಿಯ ಮಕ್ಕಳೇ, ಬೈಬಲಿನಲ್ಲಿ ಇರುವಂತ ಸಂಪತ್ತನ್ನ ಹುಡುಕಿರಿ ಎಂದು ಹೇಳಿದಳು. ನೋಡ್ರಿ, ಸಂಪತ್ತು ನಿಜವಾಗ್ಲಿ ಅವ್ರು ಹೇಳಿದಂತ ಮಾತು ಒಂದು ಎಷ್ಟು ಅದು ಆಳವಾಗಿ ಅವರಿಗೆ ಇವತ್ತು ಬಾರ್ತಲೋಮಸ್ ಜಿಗನ್ ಬಾಲ್ಗ ಅವರಿಗೆ ಅದು ಅವರ ಜೀವಿತದಲ್ಲಿ ಪರಿಣಾಮವಾಯಿತು ಎಂಬುದಾಗಿ ನೋಡ್ತೇವೆ. ಆದ್ರೆ ಇವರು ಎತ್ತವರ ಅದು ಇಬ್ಬರು ತಂದೆ ತಾಯಿಗಳನ್ನ ಮರಣದ ನಂತರ ಈತನ ಜಿಗಲ್ ಬಾಲ್ಗ ಅವರ ಅಕ್ಕ ಇರ್ತಾಳೆ ಅನ್ನ ಎಂಬುದಾಗಿ, ಅವರ ಮನೆಯಲ್ಲಿ ಇವರು ಬೆಳೆದ್ರು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಇವರು ಬೆಳೆದು ದೊಡ್ಡವರಾಗಿ ಇವರ ಒಂದು ಶಿಕ್ಷಣ ಒಂದು ವಿಶ್ವವಿದ್ಯಾಲಯದಲ್ಲಿ ಇವರು ಅಧ್ಯಯನ ಮಾಡಿದ್ರು. ವಿಶೇಷವಾಗಿ ಇವರ ಒಂದು ಒಲವು ಪ್ರೌಢ ಶಾಲೆಯಲ್ಲಿ ಸೇರಿದ್ರು ಎಂಬುದಾಗಿ ನೋಡ್ತೇವೆ. ಇವರು 16 ವರ್ಷದಲ್ಲಿರುವಾಗಲೇ ಒಬ್ಬ ಸಂಗೀತ ಕಲಿಬೇಕಂತ ಬಹಳ ಆಸೆ ಇವರಿಗೆ. ಮತ್ತು ವಿಶೇಷವಾಗಿ ಯೇಸು ಸ್ವಾಮಿಯನ್ನ ಅಂದ್ರೆ ಅವ್ರು ಕ್ರೈಸ್ತ ಕುಟುಂಬದಲ್ಲಿ ಆಗಿದ್ರು ಕೂಡ ಇವರು ಒಂದು ರಕ್ಷಣೆ ಅನುಭವಕ್ಕೆ ಬಂದಿರಲಿಲ್ಲ, ಇವರ ರಕ್ಷಣೆಯ ಅನುಭವಕ್ಕೆ ಬಂದಿದ್ದಿಲ್ಲ. ಅವರು ಒಂದು ಪ್ರೌಢಶಾಲೆಯಲ್ಲಿ ಇರುವಾಗಲೇ, ಅವರಿಗೆ ಒಂದು 16-17 ವರ್ಷದಲ್ಲಿ ಇರುವಾಗಲೇ ಸೃಷ್ಟಿಕರ್ತನ ಅನುಭವವನ್ನು ಅವರಿಗೆ ಆಯ್ತು ಎಂಬುದಾಗಿ ನೋಡುತ್ತೇವೆ. ಮತ್ತು ಅದಕ್ಕೋಸ್ಕರ ಅವರು ಒಂದು ದೈವ ಜ್ಞಾನದ ಶಾಸ್ತ್ರವನ್ನು ಮಾಡಲು ಸೇರಿದ್ರು. ಇವರು ಸೇರಿ ಅಲ್ಲಿ ಅಭ್ಯಾಸವನ್ನ ಮಾಡಿದ್ರು ಎಂಬುದಾಗಿ ಕೂಡ ನಾವು ನೋಡುತ್ತೇವೆ. ಇದೆಲ್ಲ ಮಾಡಿದ ನಂತರ ಇವರು ಬಾರ್ತಲೋಮಸ್ ಜಿಗನ್ ಬಾಲ್ಗರು ಒಬ್ಬ ಆಗಲೇ ಹೇಳಿದ ಹಾಗೆ ಜರ್ಮನಿಯ ಇವರು ಯಾವ ರೀತಿ ಭಾರತಕ್ಕೆ ಬಂದ್ರು ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಇವರಿಗೆ ಇನ್ನೊಂದು ಹೆಸರು ಕೊಡಲ್ಪಡದೆ ಭಾರತದ ಮೊದಲನೆಯ ಪ್ರೊಟೆಸ್ಟೆಂಟ್ ಸುವಾರ್ತಿಕರು ಎಂಬುದಾಗಿ, ಇವರು ಭಾರತಕ್ಕೆ ಬಂದ ಮೊದಲ ಪ್ರೊಟೆಸ್ಟೆಂಟ್ ಒಬ್ಬರು ಎಂಬುದಾಗಿ ಕರೆಯಲ್ಪಡುವಂತ ವ್ಯಕ್ತಿ ಬಾರ್ತಲೋಮಸ್ ಅವರು. ಇವರು ಭಾರತ ದೇಶಕ್ಕೆ ಬಂದು ಸುವಾರ್ತೆಯನ್ನ ಸಾರಬೇಕು, ಮಿಷನರಿ ಆಗಬೇಕಂತ ಒಂದು ಆಸೆ ಇವರಿಗಿತ್ತು ಎಂಬುದಾಗಿ ನೋಡುತ್ತೇವೆ. ಇವರು ವಿಶೇಷವಾಗಿ ಜುಲೈ 9, 1706ರಲ್ಲಿ ಸೋಫಿಯಾ ಎಡ್ಗ್ಯೂ ಎಂಬ ಹಡಗನ್ನ ಹತ್ತಿ ಭಾರತ
ಅದಕ್ಕೆ ಇವರು ಏನ್ ಮಾಡಿದನ ಪ್ರಯಾಣ ಬೆಳೆಸಿದ್ರು ಎಂಬುದಾಗಿ ನೋಡ್ತೇವೆ. ಇವರು ಸೇವೆಗಾಗಿ ಹಡಗಿನ ಮೂಲಕವಾಗಿ ಇವರು ಭಾರತ ದೇಶಕ್ಕೆ ಬಂದ್ರು ಎಂಬುದಾಗಿ. ಇದು ಭಾರತ ದೇಶಕ್ಕೆ ಬಂದಂತ ಸಂದರ್ಭದಲ್ಲಿ ಇವರಿಗೆ ವಯಸ್ಸು 23 ವಯಸ್ಸಿನ ಒಂದು ವಯಸ್ಸಾಗಿತ್ತು ಬಾರ್ತಲೋಮಸ್ ಅವರಿಗೆ. ಅಂದ್ರೆ ಇವರು ಬಂದು ಇಬ್ರು ಬರ್ತಾರೆ, ಇನ್ನೊಬ್ರು ಹೆನ್ರಿ ಪ್ಲೂಟಸಾವ್ ಅಂತೇಳಿ, ಅವರು ಬಾರ್ತಲೋಮಸ್ ದಿಗನ್ ಅವರು ಮತ್ತು ಅವರ ಸಹ ಸೇವಕರಾಗಿರುವಂತ ಹೆನ್ರಿ ಅವರು ಮದ್ರಾಸಿನಿಂದ ದಕ್ಷಿಣಕ್ಕೆ, ಅಂದ್ರೆ ಅಲ್ಲಿ 150 ಮೈಲುಗಳಷ್ಟು ದೂರದಲ್ಲಿರುವಂತ ಎಲ್ಲಿ ಬರ್ತಾರಂದ್ರೆ ಇವರು ಕೋರಮಂಡಲ ಕರಾವಳಿಯ ಪ್ರಾಂತ್ಯ ಬಾರಿಗೆ ಬಂದ್ರು ಎಂಬುದಾಗಿ ಕೂಡ ನಾವು ನೋಡುತ್ತೇವೆ. ಇಲ್ಲಿ ಆ ಒಂದು ಸ್ಥಳಕ್ಕೆ, ಅಂದ್ರೆ ಇದು ಸಮುದ್ರದ ಕರಾವಳಿಯ ಪ್ರದೇಶದಲ್ಲಿ ಇರುವಂತ ಒಂದು ಊರಾಗಿರುತ್ತೆ, ಅಲ್ಲಿ ಒಂದು ಪ್ರದೇಶ ಆಗಿರುತ್ತೆ. ಈಗಲೂ ಅಲ್ಲಿ ಒಂದು ದೊಡ್ಡ ಸಭೆ ಇದೆ, ಅದು ಅಲ್ಲಿ ನಾವು ನೋಡುತ್ತೇವೆ. ಇವರು ಇಲ್ಲಿಗೆ ಬರುವಂತ ಸಂದರ್ಭದಲ್ಲಿ ಇವರಿಗೆ 4 ಭಾಷೆಗಳು ಗೊತ್ತಿರುತ್ತೆ. ಮೊದಲನೇದಾಗಿ ಜರ್ಮನಿ ಭಾಷೆ ಬರುತ್ತೆ, ಎರಡನೇದಾಗಿ ಲ್ಯಾಟಿನ್, ಮೂರನೇದಾಗಿ ಗ್ರೀಕ್ ಮತ್ತು 4ನೇದಾಗಿ ಇಂಗ್ಲಿಷಿನಲ್ಲಿ ಪಾಂಡಿತ್ಯವನ್ನ ಹೊಂದಿದಂತ ವ್ಯಕ್ತಿ ಬಾರ್ತಲೋಮಸ್. ಆದ್ರೆ ಇವರಿಗೆ ಈ ಸ್ಥಳೀಯ ಭಾಷೆ ಬರುವುದಿಲ್ಲ. ಈಗ ಯಾವ ಒಂದು ಪ್ರದೇಶದಲ್ಲಿ ಇದ್ದಾರೆ ಅಂದ್ರೆ ತಮಿಳುನಾಡಿನಲ್ಲಿ ಇವರು ಬಂದು ಸೇವೆಗಾಗಿ ಬಂದಿರುವಂತ ಸಂದರ್ಭದಲ್ಲಿ ಇವರಿಗೆ ತಮಿಳು ಗೊತ್ತಿರುವುದಿಲ್ಲ ಅಥವಾ ತಿಳಿದಿರುವುದಿಲ್ಲ. ಅವಾಗ ಇವರು ಇಲ್ಲಿ ಸೇವೆಯನ್ನ, ಇಲ್ಲಿ ಆ ಪ್ರದೇಶದ ಜನರಿಗೆ ಸುವಾರ್ತೆ ತಲುಪಬೇಕಲ್ಲ, ಹೇಗಾದ್ರೂ ಮಾಡಿ ಎಂಬುದಾಗಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿರುವಂತ ಸ್ಥಳೀಯ ಭಾಷೆಯನ್ನ ಕಲಿಯುವುದಕ್ಕಾಗಿ ಪ್ರಾರಂಭಿಸ್ತಾರೆ. ಯಾವ ರೀತಿ ಎಂಬುದಾಗಿ ನಾವು ನೋಡುವಂತ ಸಂದರ್ಭದಲ್ಲಿ ಇವರು ಮರಳಿನಲ್ಲಿ, ಅಂದ್ರೆ ಉಸುಬಿನಲ್ಲಿ ಬರೆಯುವುದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸ್ಥಳಕ್ಕೆ ಸುವಾರ್ತೆ ಸಾರಬೇಕಲ್ಲ ಎಂಬುದಾಗಿ ಸ್ಥಳೀಯ ಭಾಷೆಯಾಗಿರುವಂತ ತಮಿಳು ಭಾಷೆಯನ್ನ ಕಲಿಯುವುದಕ್ಕೆ ಮರಳಿನಲ್ಲಿ ಬರೆಯುವುದನ್ನ ಪ್ರಾರಂಭಿಸ್ತಾರೆ. ಇವರು ಅಭ್ಯಾಸ ಮಾಡುತ್ತಾ ತಮಿಳನ್ನ ಬರೆಯುವುದನ್ನು ಮತ್ತು ಮಾತಾಡುವುದನ್ನ ಕಲಿತರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳವರು, ಕೇವಲ 2 ವರ್ಷಗಳಲ್ಲಿ ಇವರು ಏನಾದ್ರಂದ್ರೆ ತಮಿಳಿನಲ್ಲೇ ದೊಡ್ಡ ವಿದ್ವಾಂಸರಾಗ್ಬಿಟ್ರು. 2 ವರ್ಷಗಳಲ್ಲಿ ಎಷ್ಟು ಶ್ರಮಪಟ್ಟು ಇವರು ಕಲ್ತರು ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ಇವರ ಒಂದು ಆಸೆ ಏನಿತ್ತು ಎಂಬುದಾಗಿ ನೋಡುವಾಗ, ಸತ್ಯವೇದವು ಏನಾಗಬೇಕು, ಸಾಮಾನ್ಯ ಜನರಿಗೆ ಹೋಗ್ಬೇಕು, ಬಡವರ ಜನರಿಗೆ ತಲುಪಬೇಕು. ಇವರ ಆಸೆ ಕರುಣೆಯಿಂದ ಅವರ ಹೃದಯ ಯಾವಾಗಲೂ ಮಿಡಿತಾ ಇತ್ತಂತೆ. ಅವಾಗಲೇ ಅವರು 1708ರಲ್ಲಿ ಅವರು ಒಂದು ಹೊಸ ಒಡಂಬಡಿಕೆಯನ್ನ ಭಾಷಾಂತರಿಸ ಮಾಡಲು ಪ್ರಾರಂಭ ಮಾಡಿದ್ರಂತೆ. ಹೇಗಾದ್ರ ಮಾಡಿ ಏನ್ ಮಾಡೋದು, ತಮಿಳ ಭಾಷೆಗೆ ಇದನ್ನ ಒಂದು ಭಾಷಾಂತರ ಮಾಡಿ ಇಲ್ಲಿರುವಂತ ಜನರಿಗೆ ಸತ್ಯವೇದವನ್ನ ತಲುಪಿಸುವುದಕ್ಕೆ ಇವರು ಪ್ರಯತ್ನ ಪಟ್ರಂತ. 1708ರಿಂದ ಅವ್ರು ಏನ್ ಮಾಡಿದ್ರು, ಹೊಸ ಒಡಂಬಡಿಕೆಗೆ ಭಾಷಾಂತರ ಅಂದ್ರೆ ಅವರು ತರ್ಜುಮೆ ಮಾಡಿ 1711ರ ಹೊತ್ತಿಗೆ ಏನಾಯ್ತಂದ್ರೆ ಹೊಸ ಒಡಂಬಡಿಕೆ ಇಡೀ ತಮಿಳ ಒಂದು ಭಾಷೆಗೆ ಎಲ್ಲರ ಕೈಯಲ್ಲಿ ಅದು ಏನಾಯ್ತಂತ ಹೋಗೋದಕ್ಕೆ ಪ್ರಾರಂಭವಾಯಿತು. ಅಂದ್ರೆ 8ರಿಂದ 11 ಅಂದ್ರೆ 4 ವರ್ಷಗಳಲ್ಲಿ ಇದನ್ನ ಹೊಸ ಒಡಂಬಡಿಕೆ ಅಂದ್ರೆ ಆ ಮತನ ಬರೆಸುವರ್ತಿಂದ ಪ್ರಕಟಣೆ ಗ್ರಂಥದವರೆಗೆ ಸತ್ಯವೇದವನ್ನ ಹೊರ ತಂದ್ರು ಎಂಬುದಾಗಿ, ಅಂದ್ರೆ ಇದು ತಮಿಳು ಭಾಷೆಗೆ ತಂದ್ರು ಎಂಬುದಾಗಿ ನೋಡುತ್ತೇವೆ. ಮತ್ತೆ ವಿಶೇಷವಾಗಿ ಈಗ ಹಳ ಒಡಂಬಡಿಕೆ ಪ್ರಾರಂಭ ಮಾಡಿದ್ರಂತೆ. ಇದು ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಆದಿಕಾಂಡದಿಂದ ರೂತ್ ಪುಸ್ತಕದವರೆಗೆ ಮಾತ್ರ ತರ್ಜಮೆ ಮಾಡಿದ್ರು. ಇವರ ಒಂದು ಅಲ್ಲಿ ಮಾಡಕ್ಕಾಗಿಲ್ಲ, ಯಾಕಪ್ಪ ಅಂದ್ರೆ ಇವರು ಕಡಿಮೆ ಅವಧಿಯಲ್ಲಿ ಇವರು ಬದುಕಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಮುಂದೆ ನಾವು ಅವರ ವಯಸ್ಸು, ಅವರು ಎಷ್ಟು ವರ್ಷ ಬದುಕಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಅವರ ಒಂದು ಮತ್ತೆ ಆ ಸತ್ಯವೇದವನ್ನ ಅನೇಕ ಜನರಿಗೆ ತಲುಪಿಸಿದ್ರು. ಮತ್ತೆ ಅವರು ಇನ್ನೂ ಒಂದು ಬಡ ಮಕ್ಕಳನ್ನ ನೋಡಿದ್ರು ಎಂಬುದಾಗಿ ನೋಡ್ತೇವೆ. ಅವರ ಬೀದಿಯಲ್ಲಿ ಅಲೆದಾಡುವಂತ ಮಕ್ಕಳನ್ನ ನೋಡಿದ್ರು. ಮತ್ತು ಅನೇಕರಿಗೆ ಮನೆಗಳಿಲ್ಲ, ಮತ್ತು ಅನೇಕರಿಗೆ ಶಾಲೆಯನ್ನ ನಿರ್ಮಿಸಿದ್ರು ಎಂಬುದಾಗಿ ನೋಡ್ತೇವೆ, ಮನೆಗಳನ್ನ ನಿರ್ಮಿಸಿದ್ರು ಎಂಬುದಾಗಿ ನೋಡ್ತೇವೆ. ಮತ್ತೆ ಅನೇಕರಿಗೆ ಓದುವುದಕ್ಕೆ ಪಠ್ಯ ಪುಸ್ತಕಗಳನ್ನ ಅವ್ರು ಏನ್ ಮಾಡಿದ ಸಂಗ್ರಹ ಮಾಡಿ ಅನೇಕರಿಗೆ ಅವರಿಗೆ ಕೊಟ್ಟರು ಎಂಬುದಾಗಿ, ಮತ್ತೆ ಅವರು ಅನೇಕ ಸಭೆಗಳನ್ನ ಅವರು ಅಲ್ಲಿ ನಿರ್ಮಿಸಿದ್ರು ಎಂಬುದಾಗಿ ನೋಡಿದೆವು. ಇವೆಲ್ಲ ಸೇವೆ ಅವರ ಒಂದು ಆತ್ಮಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಕಾರ್ಯರೂಪಕ್ಕಾಗಿ ಅವರು ತಂದ್ರು ಎಂಬುದಾಗಿ, ಆ ಸ್ಥಳದಲ್ಲಿ ಅವರು ನಿಷ್ಠಾವಂತ ಸಮಪಾಲಕರಾಗಿ ಅವ್ರು ಏನಾಯ್ತಾರಂತ ಕೆಲಸ ಮಾಡಿದ್ರು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಆ ಒಂದು ಸ್ಥಳದಲ್ಲಿ ಜಾತಿ
ಮತ್ತು ತಾರತಮ್ಯ ಎಲ್ಲವನ್ನ ಆ ಸ್ಥಳದಲ್ಲಿ ಇತ್ತಂತ. ಅವ್ರಿಗೆ ಒಂದೇ ಒಂದು ಆಸೆ, ಎಲ್ಲರನ್ನ ಒಂದು ಸಮವಾಗಿ ಮಾಡಬೇಕೆಂಬ ಒಂದು ಆಸೆ ಅವ್ರಿಗೆ ಆಗಿತ್ತಂತ್ರಿ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ವಿಶೇಷವಾಗಿ ನಾನು ಆಗಲೇ ಹೇಳಿದಾಗೆ ಅಲ್ಲಿ ಆ ಒಂದು ಸ್ಥಳದಲ್ಲಿ ಅವರ ಒಂದು ಸಭೆಯನ್ನ ಕಟ್ಟುವುದನ್ನ ನೋಡುತ್ತೇವೆ. ಆ ಸ್ಥಳ ಯಾವುದೆಂಬುದಾಗಿ ನೋಡುವಾಗ ಟ್ರಂಕೆ ಬಾರಿಗೆ. ಈಗಲೂ ಆ ಸಭೆ ಆ ಒಂದು ಸ್ಥಳದಲ್ಲಿ ಇದೆ ಪ್ರಿಯರೇ. ಆ ಒಂದು ಸಭೆಯ ಹೆಸರು ಬಂದು ಹೊಸ ಜೆರುಸಲೇಮ್ ಚರ್ಚ್ ಎಂಬುದಾಗಿ. ಈಗಲೂ ಆ ಸಭೆಯನ್ನ ನೀವು ಆ ಸ್ಥಳದಲ್ಲಿ ನಾವು ನೋಡಬಹುದು. 1718ರಲ್ಲಿ ಆ ಒಂದು ಬಾರ್ತಲೋಮಸ್ ಅವರು ಮತ್ತು ಇನ್ನೊಬ್ಬರು ಆಗಲೇ ಹೇಳಿದಾಗೆ ಸೇವಕ್ಕೆ ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಟ್ರಾಂಕೆ ಬಾರ್ನಲ್ಲಿ ಒಂದು ಸಭೆಯನ್ನ ನಿರ್ಮಿಸಿದ್ರು ಎಂಬುದಾಗಿ ನಾನು ಆಗಲೇ ಹೇಳಿದೆ. ಆ ಸಭೆಯು ಆ ಒಂದು ಕರಾವಳಿ ಪ್ರದೇಶದ ಪಕ್ಕದಲ್ಲಿ ಇರುವುದರಿಂದ 2004ರಲ್ಲಿ ಸುನಾಮಿಯ ಸಮಯದಲ್ಲಿ ಅದು ಒಂದು ಹಾನಿಗೆ ಒಳಗಾಯ್ತು. ಎಲ್ಲ ಪ್ರಾಬ್ಲಮ್ ಆಯ್ತು ಅಲ್ಲಿ. 2004ರಲ್ಲಿ ಸುನಾಮಿ ಬಂತು. 2004ರಲ್ಲಿ ಮತ್ತೆ ಇದನ್ನು ಮತ್ತೆ 2006ರಲ್ಲಿ ಪುನಃ ಇದನ್ನ ಏನ್ ಮಾಡಿದ್ರೆ ಅಂದ್ರೆ ಕಟ್ಟೋದಕ್ಕಂದ್ರೆ ಅಲ್ಲಲ್ಲಿ ಒಂದು ಪ್ರಾಬ್ಲಮ್ ಆಗಿದ ಕಾರಣ ಮತ್ತೆ ಇದು ನವೀಕರಣ ಮಾಡಿದ್ರೆ ಎಂಬುದಾಗಿ ನಾವು ನೋಡುತ್ತೇವೆ. ಈಗಲೂ ಅದು ಒಂದು ಚಂದವಾದಂತ ಒಂದು ಸಭೆಯನ್ನ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಆ ಸಭೆ ಈಗಲೂ ಅದನ್ನ ಅಲ್ಲಿ ನೋಡಬಹುದು ಪ್ರಿಯರೇ. ಇವರು ಇಷ್ಟು ಸಭೆಯನ್ನ ಅಥವಾ ಅಲ್ಲಿರುವಂತ ಸಭೆಯನ್ನ ಅಲ್ಲಿರುವಂತ ಜನರಿಗೆ ಅನೇಕ ಸೇವೆಗಳನ್ನ ಮಾಡಿದ್ರೆ ಎಂಬುದಾಗಿ ನಾವು ನೋಡುತ್ತೇವೆ. ಒಂದೇ ಒಂದು ಆಸೆ ಇಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿರುವಂತ ಜನರಿಗೆ ಸುವಾರ್ತೆಯನ್ನ ಮುಟ್ಟಬೇಕು ಎಂಬುದಾಗಿ ಇವರ ಒಂದು ಆಸೆ ಆಗಿತ್ತು ಎಂಬುದಾಗಿ ನೋಡುತ್ತೇವೆ. ಮತ್ತೆ ಆಗಲೇ ಹೇಳಿದ ಹಾಗೆ ಒಂದು ಜಿಗಲ್ಬಾಲ್ ಜಾತಿ ವ್ಯವಸ್ಥೆಯನ್ನ ವಿರೋಧಿಸರ. ಅಲ್ಲಿ ಆಗಲೇ ಹೇಳಿದಾಗೆ ಜಾತಿ ಎಂಬುದಾಗಿ ಇದನ್ನೆಲ್ಲ ವಿರೋಧಿಸಿದ್ರು. ಮತ್ತು ಅಲ್ಲಿ ಸತ್ಯವೇದವನ್ನ ಎಲ್ಲರಿಗೆ ಕೊಡ್ಬೇಕೆಂಬ ಒಂದು ಆಸೆ ಅವ್ರಿಗೆ ಆಗಿತ್ತು ಎಂಬುದಾಗಿ ನೋಡುತ್ತೇವೆ. ಮತ್ತೆ ಸುವಾರ್ತಿಗಳ ಮೂಲಕವಾಗಿ ಇವರಿಗೆ ಸುವಾರ್ತೆಯ ಮೂಲಕವಾಗಿ ಅನಾರೋಗ್ಯ ಉಂಟಾಯ್ತಂತ ಅಲ್ಲಿ. ಯಾಕಪ್ಪ ಅಂದ್ರೆ ಇವರ ದೇಶ ಜರ್ಮನಿ ಇಲ್ಲಿ ಬಂದು ಇವರ ಭಾರತ ದೇಶಕ್ಕೆ ಬಂದಾಗ ಅನೇಕ ಸಮಸ್ಯೆಗಳನ್ನ ಎದುರಿಸಿದ್ರು ಎಂಬುದಾಗಿ ನೋಡುತ್ತೇವೆ. ಯಾಕಪ್ಪ ಅಂದ್ರೆ ಅಲ್ಲಿರುವಂತ ಜನರು ಮತ್ತೆ ಇವರ ಸಂದೇಶವನ್ನ ಅನೇಕರು ವಿರೋಧ ಮಾಡಿದ್ರು. ಇವರ ಪ್ರಸಂಗ ಮಾಡುವಾಗಲು, ಇವರು ಸುವಾರ್ತೆ ಸಾರುವಾಗಲು ಇವ್ರನ್ನ ಏನ್ ಮಾಡಿದ್ರಂತೆ ವಿರೋಧವನ್ನ ಮಾಡಿದ್ರು ಎಂಬುದಾಗಿ ಕೂಡ ನಾವು ನೋಡುತ್ತೇವೆ. ಮತ್ತೆ 4 ತಿಂಗಳ ಇವರು ಜೈಲು ಶಿಕ್ಷೆಯನ್ನ ಅನುಭವಿಸಿದ್ರು. ಇವರು ಸುವಾರ್ತೆ ಮೂಲಕವಾಗಿ 4 ತಿಂಗಳ ಸುವಾರ್ತೆಯ ಒಂದು ಮೂಲಕವಾಗಿ ಜೈಲನ್ನ ಅನುಭವಿಸಿದ್ರು ಎಂಬುದಾಗಿ ನೋಡ್ತಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಬಾರ್ತಲೋಮಸ್ ಅವರು ಒಂದು ಜಿಗಲ್ಬಾಲ್ಗ್ ಅವರು ಅವರ ಒಂದು ಸೇವೆ ಇವತ್ತು ಕೂಡ ಅವರ ಒಂದು ಅವರ ಬದುಕುಳಿದು ಕೇವಲ 37 ವರ್ಷಗಳು. ಇವರ ಒಂದು ಮರಣವನ್ನ ನಾವು ನೋಡುತ್ತೇವೆ. ಅಲ್ಲಿ ಫೆಬ್ರವರಿ 23, 1719ರಲ್ಲಿ ಇವರು ಮರಣಿಸಿದ್ರು ಎಂಬುದಾಗಿ. ಸೇವೆ ಮಾಡಿ ಕೇವಲ 37 ವರ್ಷಗಳ ಬದುಕಿ ಇವತ್ತಿಗೂ ಆ ಸಭೆಯನ್ನ ಅಲ್ಲಿರುವಂತ ಅನೇಕ ಇವರ ಒಂದು ಜ್ಞಾಪಕಾರ್ಥಕವಾಗಿ ಅಲ್ಲಿ ಒಂದು ಸ್ಥಳದಲ್ಲಿ ನಾವು ನೋಡ್ಬೋದು. ಟ್ರಾಂಕೋ ಬಾರ್ನಲ್ಲಿ ಇವ್ರನ್ನ ನೋಡುವುದು. ಇವರ ಮರಣಿಸಿದ ನಂತರ ಅದೇ ಸ್ಥಳದಲ್ಲಿ ಇವ್ರನ್ನ ಅಲ್ಲಿ ಸಮಾಧಿ, ಇವತ್ತಿಗೂ ಇವರ ಸಮಾಧಿಯನ್ನ ನಾವು ಅಲ್ಲಿ ನೋಡಬಹುದು ಪ್ರಿಯರೇ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಇವರ ಮೂಲಕ ನಾವೇನು ಕಲಿತಿದ್ದೀವಿ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಇವತ್ತು ನಾವು ದೇವರ ನಂಬಿಕೆಯಿಂದ ಅದಕ್ಕಾಗಿ ಒಂದು ವಚನವನ್ನ ಓದಿಸ್ತೀನಿ. ಇಬ್ರಿಯ 11:30ರಲ್ಲಿ ನಾವು ನೋಡ್ತೇವೆ ಒಂದು ವಚನವನ್ನ. ನಂಬಿಕೆಯಿಂದಲೇ ಅವರ 7 ದಿವಸಗಳ ತನಕ ಯೆರಿಕೋ ಪಟ್ಟಣ ಗೋಡೆಗಳನ್ನ ಸುತ್ತಿದ ಮೇಲೆ ಅವು ಬಿದ್ದವು. ನಂಬಿಕೆಯಿಂದಲೇ ರಹಬೆಳೆಂಬ ಸೂಳೆಯು ಗುಡಚಾರವನ್ನ ಸಮಾಧಾನವಾಗಿ ಸೇರಿಸಿಕೊಂಡು ನಂಬುದರೊಂದಿಗೆ ನಾಶವಾಗಲಿಲ್ಲ ಎಂಬುದಾಗಿ ವಾಕ್ಯಲ್ಲಿ ನಂಬಿಕೆ ಬಗ್ಗೆ ಬರೆಯಲ್ಪಟ್ಟದ್ದು. ಈ ಒಂದು ಯೆಹೋಶುವ ಪುಸ್ತಕ 6ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಇಲ್ಲಿ ವಚನದಲ್ಲಿ ನಾವು ನೋಡುವಾಗ 1ನೇ ವಚನವನ್ನ ಓದುವಂತ ಸಂದರ್ಭದಲ್ಲಿ ಯೆರಿಕೋವನವರು ಇಸ್ರೇಲರಿಗೆ ಎದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡ್ರು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಯಾರು ಒಳಗೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ ಅಂತ. ಆಗ ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಯೆರಿಕೋವನ್ನ ಅದರ ಅರಸರನ್ನ ಇದ್ದ ವೀರರನ್ನ ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನಿನ್ನ ಭಟರೆಲ್ಲ 6 ದಿವಸಗಳವರೆಗೂ
ದಿನಕ್ಕೆ 1 ಸಾರಿ ಪಟ್ಟಣವನ್ನ ಏನ್ ಮಾಡ್ಬೇಕಂತೆ ಸುತ್ತಲಿ. 7 ನೋಡ್ರಲ್ಲಿ ಹೇಳುತ್ತೆ 7 ಮಂದಿ ಯಾಜಕರು ಕೊಂಬುಗಳನ್ನ ಹಿಡಿದುಕೊಂಡು ಮಂಜೂಷದ ಮುಂದೆ ನಡೆಯಲಿ. 7ನೇ ದಿವಸ ನೀವು ಪಟ್ಟಣವನ್ನ 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯ ಕೇಳಿ ಸುತ್ತಲೇ ನೀವೆಲ್ಲರೂ ಮಹತ್ವರಿಗೆ ಅರ್ಭಟಿಸಿರಿ. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು, ಪ್ರತಿಯೊಬ್ಬನು ನೆಟ್ಟಗೆ ಒಳಗೆ ನುಗ್ಗಬಹುದೆಂದು ಹೇಳುತ್ತಾನೆ. ಇಲ್ಲಿ ಇವರಿಗೆ ಒಂದು ಅಲ್ಲಿ ವಾಕ್ಯದಲ್ಲಿ ನೋಡುವಂತ ಸಂದರ್ಭದಲ್ಲಿ 6 ದಿವಸಗಳ ಅಲ್ಲಿ ವಚನ 7 ಮಂದಿ ಯಾಜಕರು ಎಷ್ಟು ದಿವಸ ಅಲ್ಲಿ ಸುತ್ತಬೇಕೆಂಬುದಾಗಿ ನಾವು ನೋಡುವಂತ ಸಂದರ್ಭದಲ್ಲಿ 7ನೇ ದಿವಸ ಪಟ್ಟಣವನ್ನ 7 ಸಾರಿ ಎಂಬುದಾಗಿ ದಿನಾಲು 1 ಸಾರಿ ಸುತ್ತಬೇಕು ಇವರು. ನೋಡ್ರಿ 6 ದಿವಸಗಳ ಕರೆಗೆ ದಿನಕ್ಕೊಂದು ಸಾರಿ. ಅಂದ್ರೆ ಇಲ್ಲಿ ನಂಬಿಕೆಯಿಂದಲೇ ಅವರು ಆ ಒಂದು ಯೆರಿಕೋ ಪಟ್ಟಣವನ್ನ ಏನ್ ಮಾಡಿದ್ರಂತೆ ಸ್ವಾಧೀನ ಮಾಡಿಕೊಂಡ್ರು ಎಂಬುದಾಗಿ ಕೂಡ ನಾವು ನೋಡ್ತಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಇವತ್ತು ನಾವು ನಂಬಿಕೆಯಿಂದಲೇ ನಾವು ಜೀವಿಸುವಾಗ, ನಾವು ನಂಬಿಕೆಯಿಂದಲೇ ಇರುವಾಗಲೇ ದೇವರು ಅಂದು ಇಸ್ರಾಯೇಲರಿಗೆ ದೇವರು ಅದ್ಭುತನ ಮಾಡಿದಂತ ದೇವರು ಇವತ್ತು ನಮಗೂ ಕೂಡ ಅದ್ಭುತನ ಮಾಡ್ಲಿಕ್ಕಿದ್ದಾನೆ. ಯಾಕಪ್ಪ ಅಂದ್ರೆ ಇಲ್ಲಿ ಬಾರ್ತಲೋಮಸ್ ದೀಕನ್ಬರ್ಗ್ ಅವರು ಒಂದು ಜರ್ಮನಿ ದೇಶದಿಂದ ಈ ಒಂದು ಭಾರತ ದೇಶಕ್ಕೆ ಇವರು ನಂಬಿಕೆಯಿಂದಲೇ ಬಂದರು. ಇವತ್ತಿಗೂ ಕೂಡ ಆ ಒಂದು ಸಭೆ, ಅವರ ಪ್ರತಿಮೆ, ಅಲ್ಲಿರುವಂತದ್ದು ಎಲ್ಲವನ್ನ ಇವತ್ತಿಗೂ ಕೂಡ ನಾವೇನ್ ಮಾಡ್ಬೋದು, ಇವರ ಮಾಡಿದ ಕಾರ್ಯಗಳನ್ನ ಇವತ್ತಿಗೂ ಕೂಡ ನಾವು ಸ್ಮರಿಸಬಹುದು, ನೋಡ್ಬೋದು. ಪ್ರಿಯರೇ, ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ವಿಶೇಷವಾಗಿ ಇನ್ನೊಂದು ವಚನವನ್ನ ನಾವು ಓದಿಸ್ತೀನಿ. ಪೇತ್ರನ ಪತ್ರಿಕೆಯಲ್ಲಿ ಇಲ್ಲಿ 5ನೇ ಅಧ್ಯಾಯದಲ್ಲಿ ಒಂದು ವಚನವನ್ನ ನಾವು ಓದೋಣ. ವಿಶೇಷವಾಗಿ ನಾವು 6ರಿಂದ 10 ವಚನಗಳನ್ನ ನಾವು ಧ್ಯಾನ ಮಾಡುವಾಗ ಅಲ್ಲಿ ಏನು ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ದೇವರು ಅಲ್ಲಿ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನ ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನ ಮೇಲಕ್ಕೆ ತರುವನು. ನೋಡ್ರಿ, ಇವರು ಒಂದು ಧ್ಯಾನ ಮಾಡುವಾಗ ನನಗೆ ಸಿಕ್ಕಂತ ವಾಕ್ಯ, ಇವರ ಬಗ್ಗೆ ನಾವು ಓದುವಂತ ಸಂದರ್ಭದಲ್ಲಿ ಯಾಕೆ ಈ ವಾಕ್ಯ ಓದಿಸ್ತೀನಿ ಎಂಬುದಾಗಿ ನೋಡುವಾಗ, ಇವರ ಬಾರ್ತಲೋಮಸ್ ಅವರು ಒಂದು ದೇವರಲ್ಲಿ ಅವರು ಯಾವಾಗಲೂ ತಗ್ಗಿಸಿಕೊಂಡು ಸೇವೆಯನ್ನ ಮಾಡಿದಂತ ವ್ಯಕ್ತಿ ಇವತ್ತೇನ್ ಮಾಡಿದ್ರಂತ ಅವ್ರ ದೇವರು ಅವರ ಮೇಲಕ್ಕೆ ತಂದಿದ್ದಾರೆ ಎಂಬುದಾಗಿ. ಮತ್ತೆ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸ್ತಾನೆ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹೋದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಈ ಒಂದು ವಿಷಯ ಕೂಡ ಅವರ ಜೀವನದಲ್ಲಿ ಎದುರಿಸಿದ್ರು. ಅನೇಕ ಸುವಾರ್ತೆಯ ಮೂಲಕವಾಗಿ ವಿರೋಧಿಸಿದ್ರು. ಆಗಲೇ ಹೇಳಿದ ಹಾಗೆ 4 ತಿಂಗಳ ಇವರ ಸೆರೆವಾಸ ಆಯಿತು. ಆದ್ರೆ ಇವರ ನಂಬಿಕೆ ಹೆಂಗಿತ್ತಂದ್ರೆ ದೃಢವಾಗಿತ್ತು. ಅದಕ್ಕೆ ಇಲ್ಲಿ ವಚನ ಹೇಳುತ್ತೆ ನೋಡಿ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನ ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂತ ಬಾಧೆಗಳನ್ನು ಅನುಭವಿಸುತ್ತಾರೆಂದು ನಿಮಗೆ ತಿಳಿದಲ್ಲ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರ ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಆತನಿಗೆ ಅಧಿಪತ್ಯವು ಯುಗ ಯುಗಾಂತರಗಳಲ್ಲಿ ಇರಲಿ. ಆಮೇಲೆ ನೋಡಿ, ಈ ಒಂದು ವಚನ 10-11ನೇ ವಚನ ಇವ್ರಿಗೆ ಗೊತ್ತಿತ್ತು ಏನೆಂಬುದಾಗಿ. ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ, ಅದಕ್ಕೆ ಹೇಳಿದ್ನಲ್ಲ 4 ತಿಂಗಳ ಇವರು ಸೆರೆವಾಸವನ್ನ ಅನುಭವಿಸಿ ಆಮೇಲೆ ತಿರುಗಿ ಬಂದು ಅಲ್ಲಿ ಸೇವೆಯನ್ನ ಮಾಡಿದ್ರೆ ಎಂಬುದಾಗಿ ನಾವು ನೋಡ್ತೀವಿ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ನಾವು ಕೂಡ ಅದೇ ರೀತಿಯಾಗಿ ಎಷ್ಟೇ ಕಷ್ಟ ಸಮಸ್ಯೆ ಬಂದ್ರು ಕೂಡ ಅದನ್ನ ಎದುರಿಸಿ ದೇವರಲ್ಲಿ ನಂಬಿಕೆಯಿಂದ ನಾವಿರೋಣ. ಯಾಕಪ್ಪ ಅಂದ್ರೆ ಅಲ್ಲಿ 1 ಪೇತ್ರ 5ನೇ ಅಧ್ಯಾಯ 6ರಿಂದ 11ನೇ ವಚನ ಹೇಳುವ ಪ್ರಕಾರವಾಗಿ ನಮ್ಮ ವಿರೋಧಿಯಾಗಿರುವಂತ ಸೈತಾನನು ಗರ್ಜಿಸುವ ಸಿಂಹೋದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ತಿರುಗುತ್ತಾನೆ. ಆದ್ರೆ ನಾವು ನಂಬಿಕೆಯಲ್ಲಿ ದೃಢವಾಗಿರೋಣ. ಇಲ್ಲಿ ಕೂಡ ಇಲ್ಲಿ ಯೆಹೋಶುವ ಪುಸ್ತಕದಲ್ಲಿ ಇವರಿಗೆ ದೇವರು ಹೇಳಿದ ಹಾಗೆ ಈ ಒಂದು ನಂಬಿಕೆಯಿಂದಲೇ ಯೆರಿಕೋ ಪಟ್ಟಣವನ್ನ ಸ್ವಾಧೀನ ಪಡಿಸಿಕೊಂಡರು. ಅದೇ ರೀತಿಯಾಗಿ ನಾವು ಕೂಡ ಆ ಕರ್ತನಲ್ಲಿ ದೃಢವಾಗಿರೋಣ. ದೇವರು ನಮ್ಮ ನಡೆಸ್ತಾನೆ ಮತ್ತು ದೇವ್ರನ್ನ ನಿಮ್ಮನ್ನು ಕೂಡ ನಡೆಸ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ.
ನಮ್ಮನ್ನ ಬಾಳವಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯ ದೇವರೇ, ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನಾಗಿರುವಂತ ನಮ್ಮ ತಂದೆಯಾದ ದೇವರೇ, ವಿಶೇಷವಾಗಿ ಯೇಸಪ್ಪ ನಮಗೆ ನಂಬಿಕೆಯಲ್ಲಿ ಯಾವ ರೀತಿ ಇರಬೇಕೆಂಬುದಾಗಿ ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೃಢವಾಗಿ ನಂಬಿಕೆಯಲ್ಲಿ ಇರಿ ಎಂಬುದಾಗಿ ಕಲಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವಪ್ಪ. ತಂದೆಯಾದ ದೇವರೇ, ವಿಶೇಷವಾಗಿ ಈ ಒಂದು ಬಾರ್ತಲೋಮಸ್ ಜಿಗನ್ ಬಾಲ್ಗ್ ಅವರ ಜೀವಿತದಲ್ಲಿ ಅವರು ಯಾವ ರೀತಿ ಸೇವೆಯನ್ನ ಮಾಡಿದ್ರು, ಕರ್ತನೆ ಯಾವ ರೀತಿ ನಂಬಿಕೆಯಲ್ಲಿ ಇದ್ರು ಎಂಬುದಾಗಿ ನಮಗೆ ನೀನು ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅವರು ಎಷ್ಟೋ ಕಷ್ಟಗಳು, ಎಷ್ಟೋ ಕಣ್ಣೀರುಗಳು, ಎಷ್ಟೋ ಸಮಸ್ಯೆಗಳನ್ನ ಎದುರಿ ಆ ಒಂದು ಸ್ಥಳದಲ್ಲಿ, ಆ ಪ್ರದೇಶದಲ್ಲಿ ಒಂದು ಸಭೆಯನ್ನ ಕಟ್ಟಿದ್ರೆ ಎಂಬುದಾಗಿ ನೋಡ್ತೇವೆ. ತಂದೆಯ ದೇವರೇ, ವಿಶೇಷವಾಗಿ ಇಲ್ಲಿ ಜಿಮ್ ಮೀಟಿಂಗ್ ನಲ್ಲಿರುವಂತ ಎಲ್ಲ ದೇವರ ಸೇವಕರಿಗಾಗಿ, ಎಲ್ಲ ದೇವರ ಮಕ್ಕಳಿಗಾಗಿ ಕರ್ತನೆ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ಒಂದು ಹೊಸ ದಿನಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹೊಸ ದಿನವನ್ನ ನೀನು ಆಶೀರ್ವದಿಸು, ಬಲಪಡಿಸು. ನಮಗೆ ಕೊಡಲ್ಪಟ್ಟಂತ ಸೇವೆಯನ್ನ, ಕೆಲಸವನ್ನ ಕರ್ತನೆ ನೀನು ಆಶೀರ್ವದಿಸಿ ಬಲಪಡಿಸು ಸ್ವಾಮಿ. ನೀನು ಮಾತ್ರ ಮಹಿಮೆ ಹೊಂದಬೇಕೆಂಬುದಾಗಿ ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಪರಲೋಕ ತಂದೆ. ಆಮೆನ್.